ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗಳು ತುಂಬ ಕೇಳ್ಕೊತಾ ಇದ್ರಿ, ಏನು ಸರ್ ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಪಾರ್ಟ್ ಡಿ ಬಗ್ಗೆ ಸ್ವಲ್ಪ ಸೊಲ್ಯೂಷನ್ಸನ್ನು ಕೊಡಿ ಸರ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ನಾನು ಪಾರ್ಟ್ ಡಿನಲ್ಲಿ ಬರುವಂಥ ಕ್ವಶನ್ಸ್ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಮಾಡಲ್ ಪೇಪರ್ಲಿರುವಂಥ ಪಾರ್ಟ್ ಡಿ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಓಕೆ, ಅದರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಪಾರ್ಟ್ ಡಿ ಮಾಡಲ್ ಪೇಪರ್ 1ನಲ್ಲಿ ಪಾರ್ಟ್ ಡಿನ ಫಸ್ಟ್ ಕ್ವಶನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ರೈಟ್ ದ ಹಾವರ್ತ್ ಸ್ಟ್ರಕ್ಚರ್ ಫಾರ್ ಮಾಲ್ಟೋಸ್ ವೈ ದ ಶೋ ರೆಡ್ಯೂಸಿಂಗ್ ಪ್ರಾಪರ್ಟಿ. 3 ಮಾರ್ಕ್ ಕೇಳಿದ್ದಾರೆ. ಬಟ್ ಇದು ಹಾವರ್ ಸ್ಟ್ರಕ್ಚರ್ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಸ್ಟ್ರಕ್ಚರ್ಸ್ ಆಫ್ ಮಾಲ್ಟೋಸು, ಗ್ಲೂಕೋಸ್, ಫ್ರಕ್ಟೋಸ್ ಇವೆಲ್ಲ ಆಲ್ರೆಡಿ ಮಾಡಿದ್ದೀನಿ. ಬಟ್ ಆದರೂ ಕೂಡ ಇಲ್ಲಿ ಕ್ವಶನ್ ಕೇಳಿರೋದು ಒಂದ್ಸಲ ಬರುತ್ತೆ ತೋರಿಸ್ತೀನಿ, ಮಾಲ್ಟೋಸ್ ಸ್ಟ್ರಕ್ಚರ್ ಹೇಗೆ ಡ್ರಾ ಮಾಡೋದು ಅಂತ ಹೇಳ್ಬಿಟ್ಟು. ಅದು ಆ್ಯಕ್ಚುಲಿ ತುಂಬ ಈಸಿ ಸ್ಟ್ರಕ್ಚರ್ನ ಡ್ರಾ ಮಾಡೋದು. ನೋಡಿ, ಈ ರೀತಿ ಬರೆಯೋಣ. ಸೊ 2 6 ಮೆಂಬರ್ಡ್ ರಿಂಗ್ ತೊಗೋಬೇಕಂದ್ರೆ 2 ಗ್ಲೂಕೋಸ್ ಅನ್ನೋದು ಫಸ್ಟು ತೊಗೋಬೇಕು ನಾವು. ಓಕೆ, ಗ್ಲೂಕೋಸ್ ಏನಾಗಿರುತ್ತೆ, 6 ಮೆಂಬರ್ಡ್ ರಿಂಗ್ ಆಗಿರುತ್ತೆ. ಹೀಗೆ ಗ್ಲೂಕೋಸನ್ನು 6 ಮೆಂಬರ್ಡ್ ರಿಂಗ್ ಬರ್ಕೊಳ್ಳಿ. ಈಚ್ ಪಾಯಿಂಟಲ್ಲಿ ಏನು ಮಾಡಿ ಅಂದರೆ ಒಂದೊಂದು ಲೈನ್ನ ಡ್ರಾ ಮಾಡಿ. ಈಚ್ ಪಾಯಿಂಟು ಕಾರ್ಬನ್ನ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಸೊ ಫಸ್ಟ್ ಎಚ್ಚಿಂದ ಸ್ಟಾರ್ಟ್ ಮಾಡಿ. ಎಚ್ ಓ ಎಚ್, ರಿಪೀಟ್ ಮಾಡಿ ಅದನ್ನು, ಎಚ್ ಓ ಎಚ್. ಓಕೆನಾ? ನೆಕ್ಸ್ಟ್ ಉಲ್ಟಾ ಮಾಡಿ, ಓ ಎಚ್ ಎಚ್, ಮತ್ತೆ ರಿವರ್ಸ್ ಮಾಡಿ, ಎಚ್ ಓ ಎಚ್. ಅಂದರೆ ಎಚ್ ಓ ಎಚ್ ಅನ್ನೋದು 3 ಕಡೆ ಬರುತ್ತೆ. ಥರ್ಡ್ ಪ್ಲೇಸಲ್ಲಿ ಮಾತ್ರ ನಿಮಗೆ ರಿವರ್ಸ್ ಆಗಿರುತ್ತೆ. ಇನ್ನು ಲಾಸ್ಟಿಗೆ ಏನು ಬರೀಬೇಕು ಅಂದರೆ CH2OH ಮತ್ತು ಎಚ್ ಅಂತ ಬರೀಬೇಕು. ಓಕೆನಾ? ಇದು ರೌಂಡ್ ಹಾಕಿಬಿಡಿ, ಡಾಟ್ ಹಾಕಿಬೇಕಿದ್ರೆ. ಇದು ಒಂದು ಆಲ್ಫಾ ಗ್ಲೂಕೋಸ್ ಆಯಿತು. ಬಟ್ ಅವ್ರು ಕೇಳಿರೋದು ಮಾಲ್ಟೋಸ್ ಅಲ್ವಾ? ಸೊ ಇನ್ನೊಂದು ಆಲ್ಫಾ ಗ್ಲೂಕೋಸನ್ನು ಬರ್ಕೊಳ್ಳಿ. ಓಕೆನಾ? ಇನ್ನೊಂದು ಆಲ್ಫಾ ಗ್ಲೂಕೋಸ್ ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ 2 ಆಲ್ಫಾ ಗ್ಲೂಕೋಸನ್ನು ಬರ್ಕೋಬೇಕು. ಬರ್ಕೊಂಡು ಲೈನ ಡ್ರಾ ಮಾಡಿ ಆ್ಯಸ್ ಇಟ್ ಈಸ್. ಫಸ್ಟು ಎಚ್ ಓ ಎಚ್ ಹಾಕೋಣ, ಅಗೇನ್ ಎಚ್ ಓ ಎಚ್ ಹಾಕಿ, ನೆಕ್ಸ್ಟು ಉಲ್ಟಾ ಮಾಡೋಣ, ಓ ಎಚ್ ಎಚ್ ಹಾಕೋಣ, ಮತ್ತು ಎಚ್ ಓ ಎಚ್ 3 ಕಡೆ ಬರುತ್ತೆ. ಲಾಸ್ಟಿಗೆ ಏನು ಮಾಡಿ CH2OH ಮತ್ತು ಎಚ್ಚನ್ನು ಹಾಕೋಣ. 2 ಆಲ್ಫಾ ಗ್ಲೂಕೋಸ್ ಬಂತಲ್ವ, ಇದು ಮಾಲ್ಟೋಸ್ ಆಗಲ್ಲ. ಸೊ ಮಾಲ್ಟೋಸ್ ಆಗಬೇಕು ಅಂದರೆ 2 ಆಲ್ಫಾ ಗ್ಲೂಕೋಸ್ನ ತೊಗೊಂಡು, ಇಲ್ಲಿದೆ ನೋಡಿ ಓ ಎಚ್ ಇದೆಯಲ್ಲ, ಈ 2 ಓ ಎಚ್ಚನ್ನು ರಿಮೂವ್ ಮಾಡಿ, ಅಂದರೆ ವಾಟ್ರನ್ನ ತೆಗೀರಿ. ವಾಟ್ರ್ ತೆಗಿಬೇಕು ಅಂದರೆ H2O ಅಲ್ವಾ? H2O ತೆಗೆದುಬಿಟ್ರೆ 2 H ಹೋಯಿತು, 1 O ಹೋದರೆ ಇನ್ನೊಂದು ಆಕ್ಸಿಜನ್ ಉಳ್ಕೊಳ್ಳುತ್ತಲ್ವಾ? ಸೊ ಏನು ಮಾಡಿ ಅಂದರೆ ನೀವು ಬೇಕಾದ್ರೆ ಪೆನ್ಸಿಲ್ ಬರೆದು ಆಮೇಲೆ ಡ್ರಾ ಮಾಡಿ. ಸೊ O ಮೂಲಕ 1 O ಉಳಿತಲ್ಲ, O ಮೂಲಕ ಅದನ್ನು ಜಾಯಿನ್ ಮಾಡಿ. ಹೀಗೆ ಇದು ಮಾಲ್ಟೋಸ್ದು ಸ್ಟ್ರಕ್ಚರ್. ಅರ್ಥ ಆಯ್ತೇನ್ರಪ್ಪ? ಇದೇ ಕೇಳಬೇಕು ಅಂತೇನಿಲ್ಲ. ನೆಕ್ಸ್ಟ್ ಎಕ್ಸಾಮ್ಗೆ ಫ್ರಕ್ಟೋಸ್ ಕೇಳ್ಬೋದು, ಸೂಕ್ರೋಸ್ ಕೇಳ್ಬೋದು, ಲ್ಯಾಕ್ಟೋಸ್ ಕೇಳ್ಬೋದು. ಎಲ್ಲ ಸ್ಟ್ರಕ್ಚರ್ನ ಡ್ರಾ ಮಾಡೋದನ್ನ ವೀಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ? ಇದು ಮಾಲ್ಟೋಸ್ ಸ್ಟ್ರಕ್ಚರ್ ಆಯಿತು. ಇನ್ನೊಂದು ಸಬ್ ಕ್ವಶನ್ ಏನಿದೆ ಅದರಲ್ಲಿ ಅಂದರೆ, ಇದು ಏನಕ್ಕೆ ರೆಡ್ಯೂಸಿಂಗ್ ಬಿಹೇವಿಯರ್ ಏನಕ್ಕಿದೆ ಅಂತ ಹೇಳಿದ್ರೆ, ಇಲ್ಲೇನಾಗುತ್ತೆ, ಒಂದು ಕಡೆ ಫಂಕ್ಷನ್ ಗ್ರೂಪ್ ಇದೆಯಲ್ಲ, ಫಂಕ್ಷನ್ ಗ್ರೂಪು ನಿಮಗೆ ಬಾಂಡಿಂಗಲ್ಲಿ ಎಂಗೇಜ್ ಆಗ್ತಾ ಇದೆ. ಬಟ್ ಇನ್ನೊಂದು ಕಡೆ ಫಂಕ್ಷನ್ ಗ್ರೂಪು ನಿಮಗೆ ಫ್ರೀ ಇದೆ. ಸೊ ಆಲ್ಡಿಹೈಡ್ ಗ್ರೂಪು ಒಂದು ಸೈಡ್ ಫ್ರೀ ಇರೋದ್ರಿಂದ ಅದು ರೆಡ್ಯೂಸಿಂಗ್ ಪ್ರಾಪರ್ಟಿಯನ್ನು ಎಕ್ಸಿಬಿಟ್ ಮಾಡುತ್ತೆ ಅಂತ ಬರೆದ್ರೆ ಸಾಕು. ಒಂದು ಕಡೆ ಆಲ್ಡಿಹೈಡ್ ಗ್ರೂಪು ಫ್ರೀ ಆಗಿದೆ, ಆದ್ದರಿಂದ ಇಟ್ ಶೋ ರೆಡ್ಯೂಸಿಂಗ್ ಪ್ರಾಪರ್ಟಿ ಅಂತ ಬರೀಬೇಕು. 3 ಮಾರ್ಕ್ಸ್. ಓಕೆನಾ? ನೆಕ್ಸ್ಟ್, ವಾಟರ್ ಫೈಬರಸ್ ಪ್ರೋಟೀನ್ಸ್ ನೇಮ್ ದ ಪ್ರೋಟೀನ್ ಪ್ರೆಸೆಂಟ್ ಇನ್ ದ ಹೇರ್. ಹೇರಲ್ಲಿ ಇರೋವಂಥ ಪ್ರೋಟೀನ್ ಯಾವುದು? ಕೆರಾಟಿನ್. ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಕೆರಾಟಿನು. ಇನ್ನು ಫೈಬರಸ್ ಪ್ರೋಟೀನ್ ಅಂದರೆ ಡೆಫಿನೇಷನ್ ಬರೀಬೇಕು. ಫೈಬರಸ್ ಪ್ರೋಟೀನ್ ಅಂದರೆ ಏನು ಮಾಡ್ತೀರಾ ನೀವು, ಸ್ಟ್ರಕ್ಚರ್ ಆಫ್ ಪ್ರೋಟೀನಲ್ಲಿ ನೋಡಿರ್ಬೋದು. ಸೆಕೆಂಡರಿ ಸ್ಟ್ರಕ್ಚರ್ ಏನು ಮಾಡ್ತೀರಾ, ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚ್ ಮಾಡ್ತೀರಾ, ಒಂದ್ರ ಮೇಲೆ ಒಂದು ಇಡ್ತಾ ಹೋಗ್ತೀರಾ. ಈ ಥರ ಸ್ಟ್ರೆಚ್ ಮಾಡಿ, ಈ ಥರ ಒಂದ್ರ ಮೇಲೆ ಒಂದು ಇಟ್ಟಾಗ ಬರುವಂಥ, ಮತ್ತು ಇದನ್ನು ಫರ್ದರ್ ಫೋಲ್ಡ್ ಮಾಡ್ತೀರಾ. ನಾನು ಡೀಟೇಲಾಗಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಹೀಗೆ ಸ್ಟ್ರೆಚ್ ಮಾಡಿ ಒಂದ್ರ ಮೇಲೆ ಒಂದು ಇಟ್ಟು ಹೀಗೆ ಫೋಲ್ಡ್ ಮಾಡಬೇಕು ಫರ್ದರ್. ಆವಾಗ ಬರುವಂಥ ಪ್ರೋಟೀನ್ನ ನಾವೇನಂತ ಕರಿತೀವಿ, ಫೈಬ್ರಸ್ ಪ್ರೋಟೀನ್. ಇದು ಎಕ್ಸ್ಪ್ಲನೇಷನ್ ಆಯಿತು. ಬಟ್ ನೀನು ಹೀಗೆ ಬರೆಯೋಕ್ಕಾಗಲ್ಲ, ಹೌದಲ್ವಾ? ಅದಕ್ಕೆ ಡೆಫಿನೇಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಆ್ಯಸ್ ಇಟ್ ಈಸ್ ಕೊಡ್ತೀನಿ, ನೋಡ್ಕೊಳ್ಳಿ. ಈ ಥರ ಇರುತ್ತೆ. ವೆನ್ ಪಾಲಿಪೆಪ್ಟೈಡ್ ಚೈನ್ ರನ್ ಪ್ಯಾರಲಲ್ ಅಂದರೆ ಒಂದ್ರ ಮೇಲೆ ಒಂದು ಇಟ್ಟು ಆರ್ ಹೆಲ್ಡ್ ಟುಗೆದರ್ ಬೈ ಹೈಡ್ರೋಜನ್ ಆ್ಯಂಡ್ ಡೈಸಲ್ಫೈಡ್ ಬಾಂಡ್, ದೆನ್ ಫೈಬರ್ ಸ್ಟ್ರಕ್ಚರ್ ಈಸ್ ಫಾರ್ಮ್. ಸಚ್ ಪ್ರೋಟೀನ್ಸ್ ಆರ್ ಕಾಲ್ಡ್ ಫೈಬ್ರಸ್ ಪ್ರೋಟೀನ್. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ನಾನು ತೆಗೆದಿದ್ದೀನಿ. ಓಕೆನಾ? ಹೀಗೆ ನೀವು ಬರೀರಿ. ಟೆಕ್ಸ್ಟ್ ಬುಕ್ಕಲ್ಲಿರೋ ಡೆಫಿನೇಷನ್ ಬರೆದ್ರೇ ಒಳ್ಳೆಯದು. ವೆನ್ ಪಾಲಿಪೆಪ್ಟೈಡ್ ಚೈನ್ ರನ್ ಪ್ಯಾರಲಲ್, ಹೀಗೆ ಪ್ಯಾರಲಾಗಿ ರನ್ ಮಾಡಿ ಒಂದಕ್ಕೊಂದು ಫೋಲ್ಡ್ ಮಾಡಿದಾಗ ಏನು ಬರುತ್ತೆ, ಫೈಬರ್ ಲೈಕ್ ಸ್ಟ್ರಕ್ಚರ್ ಬರುತ್ತಂತೆ. ಅದನ್ನು ನಾವು ಫೈಬರಸ್ ಪ್ರೋಟೀನ್ ಅಂತ ಕರಿತೀವಿ. ಮತ್ತು ಅದಕ್ಕೆ ಇನ್ನೊಂದೇನು ಫರ್ದರ್ ಕ್ವಶನ್ ಏನು ಕೇಳಿದ್ದಾರೆ, ಹೇರಲ್ಲಿರುವಂಥ ಪ್ರೋಟೀನ್ ಯಾವುದು ಅಂದರೆ ಕೆರಾಟಿನ್. ಅಲ್ಲಿಗೆ ಒಂದು ಕ್ವಶನ್ ಮುಗೀತಾ? ನೆಕ್ಸ್ಟ್ 36ಗೆ ಬನ್ನಿ. ರೈಟ್ ದ 3 ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ಆಸಿಡ್ ಕೆಟಲೈಸ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಎಥಾಕ್ಸಿ ಈಥೇನ್. ನೋಡಿ, ಇದು ಫಸ್ಟ್ ಟೈಮು
ಈ ವರ್ಷ ಇದ್ರದ್ದು ಮೆಕ್ಯಾನಿಸಮ್ ಕೇಳ್ತಾ ಇರೋದು, ಈ ಥರ ಮೆಕ್ಯಾನಿಸಮು ಪ್ರಿಪ್ರೇಟರಿಲೂ ಕೂಡ ಬಂದಿತ್ತು. ಇಫ್ ಸೆಕೆಂಡ್ ಪ್ರಿಪ್ರೇಟರಿಲೂ ಕೂಡ ಈ ಕ್ವಶನ್ ಬಂದಿತ್ತು. ಇದು ರೀಸೆಂಟಾಗಿ ನಾನು ವೀಡಿಯೋನ ಮಾಡಿ ಹಾಕಿದ್ದೀನಿ ಕಣ್ರಪ್ಪ, ನೋಡ್ಕೊಳ್ಳಿ, ತುಂಬ ಈಸಿ ಇದೆ. ಜೊತೆಗೆ ಪ್ಲೇಲಿಸ್ಟಲ್ಲೂ ಇದೆ, ಸ್ಕೋರಿಂಗ್ ಪ್ಯಾಕೇಜ್ ಫಾರ್ 12th ಕೆಮಿಸ್ಟ್ರಿ ಅಂತ ಅದರಲ್ಲೂ ಇದೆ. ಈಗ ಜಸ್ಟು 4 days ಬ್ಯಾಕ್ ಇದನ್ನು ಹಾಕಿದ್ದೀನಿ. ನಿಮಗೆ ಲೇಟೆಸ್ಟ್ ವೀಡಿಯೋದಲ್ಲಿ ಇದ್ರ ಮೆಕ್ಯಾನಿಸಮ್ ಸಿಗುತ್ತೆ, ಬರೆದು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಇನ್ನು ಎಕ್ಸ್ಪ್ಲೈನ್ ಕೋಲ್ಬೇಸ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ, ಡೈರೆಕ್ಟಾಗಿ ಕೇಳಿದ್ದಾರೆ. ಕೋಲ್ಬೇಸ್ ರಿಯಾಕ್ಷನ್ ಎಲ್ರಿಗೂ ಗೊತ್ತು ಅಂತ ಅನ್ಕೋತೀನಿ. ಈಗ ರೀಸೆಂಟಾಗಿ ಎಲ್ಲ ನೇಮಿಂಗ್ ರಿಯಾಕ್ಷನ್ಸ್ ಇರೋವಂಥ ವೀಡಿಯೋನ ಮಾಡಿ ಹಾಕಿದ್ದೀನಿ ನಾನು ನಿಮಗೆ. ಅಲ್ಲಿ ಕೋಲ್ಬೇಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆದರೂ ನಿಮಗೋಸ್ಕರ ಒಂದು ಸಲ ಬರೆದು ತೋರಿಸ್ತೀನಿ ಆ ನೇಮಿಂಗ್ ರಿಯಾಕ್ಷನ್ನ, ನೋಡ್ಕೊಳ್ಳಿ. ಓಕೆನಾ? ಸೊ ಕೋಲ್ಬೇಸ್ ಹೇಗೆ ಬರಿತೀವಿ ನಾವು? ಫಿನಾಲ್ ತೊಗೋತೀವಿ, ಹೌದಾ? ಬೆನ್ಸಿನ್ ರಿಂಗು OH ರಿಂಗ್ ಮೇಲೆ ನೋಡಿ ಟೆಕ್ಸ್ಟ್ ಬುಕ್ಕಲ್ಲಿರೋ ಥರ ಬರೀತಾ ಹೋಗಬೇಡಿ, 2 marks ಆಗಿರೋದ್ರಿಂದ. ಫಸ್ಟಿಗೆ ಏನಂತ ಹಾಕಿ NaOH ಅಂತ ಹಾಕಿ, ಆಯ್ತನಪ್ಪ. ಸೆಕೆಂಡಿಗೆ CO2 ಅಂತ ಹಾಕಿ, ಥರ್ಡ್ ಒನ್ನು H+ ಅಂತ ಹಾಕಿ, ಹೀಗೆ ಬರೀರಿ ಮೂರನ್ನು. ಡೈರೆಕ್ಟಾಗಿ ನೀವು ಕೋಲ್ಬೇಸ್ ರಿಯಾಕ್ಷನ್ ಅಂದಾಗ OH ಜೊತೆಗೆ ಆರ್ಥೋ ಪ್ಲೇಸಲ್ಲಿ COOH ಬಂದು ಸೇರಿಕೊಳ್ಳುತ್ತೆ. ಓಕೆ, ಇಲ್ಲೇನು ಮಾಡಿದ್ರೆ ಕೆಳಗಡೆ ಫಿನಾಲ್ ಅಂತ ಬರೀರಿ, ಇದ್ರ ಕೆಳಗಡೆ ಸ್ಯಾಲಿಸಿಲಿಕ್ ಆ್ಯಸಿಡ್, ಇಷ್ಟು ಬರೆದ್ರೆ ಸಾಕು, ಖಂಡಿತ ನಿಮಗೆ 2 marks ಕೊಟ್ಟೇ ಕೊಡ್ತಾರೆ. ಕೆಲವು ಸ್ಟೂಡೆಂಟ್ಸ್ಗೆ ತುಂಬ ಡೌಟ್ ಇರುತ್ತೆ, ಸರ್ ಇಷ್ಟಕ್ಕೆ ಕೊಡ್ತಾರಾ? ಖಂಡಿತ ಕೊಡ್ತಾರೆ. ಸೆಂಟೆನ್ಸ್ ಬರೀಬೇಕಾ? ಎಕ್ಸ್ಪ್ಲೈನ್ ಅಂದ್ರೆ ಇದೇ ಕಣ್ರಪ್ಪ, ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಬರೆದು ಅದ್ರ ಕೆಳಗಡೆ ನೇಮನ್ನು ಬರೀರಿ. ದಟ್ ಇಂಪ್ಲೈಸ್ ಎಕ್ಸ್ಪ್ಲನೇಟ್ರಿ, ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಅಂತ ಹೇಳಿ ಕರಿತೀವಿ, ಖಂಡಿತ ಕೊಡ್ತಾರೆ. ಮತ್ತು ರಿಯೇಜೆಂಟ್ಸ್ನ ಬರೀಬೇಕು ಆರ್ಡ್ರಾಗಿ, 1 NaOH, 2ಗೆ CO2, ಹೀಗೆ ಆರ್ಡ್ರಾಗಿ ಬರೆದ್ರೆ ಖಂಡಿತ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಇಷ್ಟೇ ಕೋಲ್ಬೇಸ್ ರಿಯಾಕ್ಷನ್, ಹೀಗೆ ಬರೀರಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಎಲ್ಲಿದೆ? ಓಕೆ, ಇಲ್ಲಿ ಬರೋಣ. 37 ರಬ್ ಮಾಡ್ಕೋತೀನಿ. ಓಕೆ, 37 ಏನಿದೆ? ವೆನ್ ಅಲ್ಕೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರೈಡ್. ಇದು ನೋಡ್ರಪ್ಪ, ಇವೆಲ್ಲ ನಾನು ನಿಮಗೆ ಆಲ್ ನೇಮಿಂಗ್ ರಿಯಾಕ್ಷನ್ಸ್ ವೀಡಿಯೋದಲ್ಲಿ ಮಾಡಿದ್ದೀನಿ, ಇವೆಲ್ಲ ಬರ್ತವೆ ನಿಮಗೆ, ತುಂಬ ಸಿಂಪಲ್ ಆಗಿದೆ. ಅಲ್ಕೈಲ್ ಕ್ಲೋರೈಡ್ಸ್ ಅಂದರೆ ಏನಪ್ಪ? RCl ಅಂತ. ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರೈಡ್ ಅಂದರೆ NaI ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್ ಅಂತ ಕೊಟ್ಟಿದ್ದಾರೆ. ಅವಾಗ ಏನು ಬರ್ತಾಯಿದೆ ಅಂದರೆ ಆಲ್ಕೈಲ್ ಅಯೋಡೈಡ್, RI ಬರ್ತಾ ಇದೆ ಅಂತೆ. ಅದು ರಿಯಾಕ್ಷನ್ ಕೊಟ್ಬಿಟ್ಟು, ಸೆಂಟೆನ್ಸ್ ಕೊಟ್ಬಿಟ್ಟು ಅವ್ರಿಗೆ ಸಬ್ ಕ್ವಶನ್ಸ್ ಕೇಳ್ತಾರೆ. ಏನು? ನೇಮ್ ದಿಸ್ ರಿಯಾಕ್ಷನ್. ಫಸ್ಟ್ ಕ್ವಶನ್ ಅಂದರೆ ಅಯೋಡೋ ಕ್ಲೋರೋ ಅಥವಾ ಬ್ರೋಮೋಯಿಂದ ನಾವು ಅಯೋಡೋ ಪ್ರಿಪೇರ್ ಮಾಡೋ ರಿಯಾಕ್ಷನ್ಗೆ ಏನಂತ ಕರಿತೀವಿ? ಫಿಂಕಲ್ಸ್ಟೈನ್. ತುಂಬ ಜನಕ್ಕೆ ಇದು ಗೊತ್ತಾಗುತ್ತೆ ಬೇಗ ಅಂತ ಅನ್ಕೋತೀನಿ. ಫಿಂಕಲ್ಸ್ಟೈನ್ ಅಂತ ಬರೆಯೋದಕ್ಕೆ 1 mark. ನೆಕ್ಸ್ಟು ರೈಟ್ ದ ಜನರಲ್ ಈಕ್ವೇಷನ್. ನೋಡಿ, ಜನರಲ್ ಅಂತ ಕೇಳಿದ್ದಾರೆ. ಜನರಲ್ ಅಂತ ಹೇಳಿದರೆ ಹೀಗೆ ಬರೀಬೇಕು, R ಅಂತಲೇ ಬರೀಬೇಕು. RCl ಪ್ಲಸ್ NaI ಡ್ರೈ ಅಸಿಟೋನ್ ಗಿವ್ಸ್ RI ಪ್ಲಸ್ NaCl. ಇದಕ್ಕೆ 1 mark. ಫಿಂಕಲ್ಸ್ಟೈನ್ ಅಂತ ಬರೆಯೋದಕ್ಕೆ 1 mark, ರಿಯಾಕ್ಷನ್ ಬರೆಯೋದಕ್ಕೆ 1 mark. ಇನ್ನೊಂದು ಮೆನ್ಷನ್ ದ ರೋಲ್ ಆಫ್ ಡ್ರೈ ಅಸಿಟೋನ್. ಇದನ್ನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಡ್ರೈ ಅಸಿಟೋನ್ ಏನು ಮಾಡುತ್ತೆ ಅಂದರೆ ರಿವರ್ಸ್ ರಿಯಾಕ್ಷನ್ನ ಪ್ರಿವೆಂಟ್ ಮಾಡುತ್ತೆ. ಅಂದರೆ ಇಲ್ಲಿ ಏನಾಗ್ತಾ ಇರುತ್ತೆ, RCl NaI ರಿಯಾಕ್ಟ್ ಆಗಿಬಿಟ್ಟು RI ಮತ್ತು NaCl ಬಂದಿರುತ್ತಲ್ವೇನ್ರಪ್ಪ, ಇದು ನೀವು ಹೀಗೆ ಬಿಟ್ಟರೆ ಏನಾಗುತ್ತೆ, ಇವೆರಡು ಫರ್ದರ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ಸು ವಾಪಸ್ಸು ರಿಯಾಕ್ಟೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಡ್ರೈ ಅಸಿಟೋನ್ ಯೂಸ್ ಮಾಡ್ತೀವಿ. ಇಟ್ ಪ್ರಿವೆಂಟ್ ದ ರಿವರ್ಸ್ ರಿಯಾಕ್ಷನ್ ಅಂತ ಬರೆದ್ರೆ ಇನ್ನೊಂದು ಮಾರ್ಕ್ಸ್, ಟೋಟಲಿ 3 marks. ಅರ್ಥ ಆಯ್ತಾ? ನೆಕ್ಸ್ಟು, ವಾಟ್ ಈಸ್ ಮೀನ್ ಬೈ ರೆಸಮಿಕ್ ಮಾಡಿಫಿಕೇಷನ್? ದರ್ ಆಪ್ಟಿಕಲ್ ಇನ್ಯಾಕ್ಟಿವ್ ಗಿವ್ ರೀಸನ್. ರೆಸಮಿಕ್ ಮಾಡಿಫಿಕೇಷನ್ ಅಂತ ಹೇಳಿದ್ರೆ ನಿಮಗೆ ಡೆಕ್ಸ್ಟ್ರೋ ಲೀವೋ ಗೊತ್ತಿರುತ್ತೆ, ಹೌದಾ? ಡೆಕ್ಸ್ಟ್ರೋ ಏನು ಮಾಡುತ್ತೆ? ಲೈಟನ್ನು, ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಕ್ಲಾಕ್ ವೈಸ್ ರೊಟೇಟ್ ಮಾಡುತ್ತೆ. ಲೀವೋ ಏನು ಮಾಡುತ್ತೆ? ಅದೇ ಲೈಟನ್ನು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡುತ್ತೆ. ನೀವೊಂದು ಬೀಕರ್ ತೊಗೊಂಬಿಟ್ಟು ಅಲ್ಲಿ ಡೆಕ್ಸ್ಟ್ರೋನು 50% ತೊಗೊಳ್ಳಿ, ಲೀವೋನು 50% ತೊಗೊಳ್ಳಿ. ಅದಕ್ಕೇನು ಮಾಡಿ? ಪ್ಲೇನ್ ಪೋಲರೈಸ್ಡ್ ಲೈಟನ್ನು ಪಾಸ್ ಮಾಡಿ. ಆವಾಗ ಡೆಕ್ಸ್ಟ್ರೋ ಆ ಲೈಟನ್ನು ಎಷ್ಟು ಆ್ಯಂಗಲಲ್ಲಿ ಕ್ಲಾಕ್ ವೈಸ್ ರೊಟೇಟ್ ಮಾಡುತ್ತೋ, ಇಲ್ಲಿ ಒಂದು ಮಾಡುತ್ತೆ ಅಷ್ಟೇ ಆ್ಯಂಗಲಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡುತ್ತೆ. ಆವಾಗ ಆಚೆ ಬರೋ ಲೈಟು ಯಾವ ಕಡೆ ರೊಟೇಷನ್ ಆಗುತ್ತೆ? ಯಾವ ಕಡೆನೂ ರೊಟೇಷನ್ ಆಗಲ್ಲ, ನೋ ರೊಟೇಷನ್, ಹಾಗೆ ಆಚೆ ಬರುತ್ತೆ. ಇದನ್ನು ನಾವು ಈ ಮಿಕ್ಸ್ಚರ್ ಏನಂತ ಕರಿತೀವಿ ಅಂದರೆ ರೆಸಮಿಕ್ ಮಿಕ್ಸ್ಚರ್ ಅಥವಾ ರೆಸಮಿಕ್ ಮಾಡಿಫಿಕೇಷನ್ ಅಂತ ಕರಿತೀವಿ. ಇಕ್ವಿಮೋಲಾರ್ ಮಿಕ್ಸ್ಚರ್ ಅಂದರೆ ಈಕ್ವಲ್ ಅಮೌಂಟಲ್ಲಿ ಡೆಕ್ಸ್ಟ್ರೋ ಆ್ಯಂಡ್ ಲೀವೋ, equimolar mixture of dextro and levo rotatory compound where rotation of plane polarized light is 0. ಅದು ಮಿಕ್ಸ್ಚರ್ ಅಂತ ಕರಿತೀವಿ ರೆಸಮಿಕ್ ಮಾಡಿಫಿಕೇಷನ್. ಅವ್ರ ಆಪ್ಟಿಕಲ್ ಇನ್ಯಾಕ್ಟಿವ್ ಏನಕ್ಕೆ ಅಂತ ಹೇಳಿದ್ರೆ ಒಂದು ಕಾಂಪೌಂಡು ಇನ್ನೊಂದು ಕಾಂಪೌಂಡು ಪ್ಲೇನ್ ಪೋಲರೈಸ್ಡ್ ಲೈಟ್ದು ಡೈರೆಕ್ಷನ್ ಏನು ಮಾಡುತ್ತೆ? ಕ್ಯಾನ್ಸಲ್ ಮಾಡುತ್ತೆ ಇನ್ನೊಂದು ಕಾಂಪೌಂಡ್. ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಸೆಂಟೆನ್ಸಲ್ಲೇ ಬರೆದಿದ್ದೀನಿ, ಬೇಕಾದ್ರೆ ಅದನ್ನು ಕಾಪಿ ಮಾಡ್ಕೋಬೋದು. ನೋಡಿ, ಇದು ಡೆಫಿನಿಷನ್. ಇಲ್ಲಿಂದ ಇಲ್ಲಿವರೆಗೂ ರೆಸಮಿಕ್ ಮಾಡಿಫಿಕೇಷನ್ ಅಂದ್ರೇನು? ಟು ಮಿಕ್ಸ್ಚರ್ ಕಂಟೈನಿಂಗ್ 2 ಎನಾನ್ಷಿಯಮರ್ ಅಂದರೆ ಡೆಕ್ಸ್ಟ್ರೋ ಆ್ಯಂಡ್ ಲೀವೋ ಈಕ್ವಲ್ ಪ್ರಪೋರ್ಷನ್ ಇರಬೇಕು. ಆವಾಗ ಆಪ್ಟಿಕಲ್ ರೊಟೇಷನ್ ಏನಾಗುತ್ತೆ? 0.
ಅದನ್ನು ಇಷ್ಟು ಬರೆದ್ರೆ ಸಾಕು. ದಟ್ ಈಸ್ ಕಾಲ್ಡ್ ರೆಸಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ರೀಸನ್ ಕೇಳಿದ್ದಾರೆ ಯಾಕದು ಆಪ್ಟಿಕಲ್ ಇನ್ಯಾಕ್ಟಿವ್ ಆಗುತ್ತೆ ಅಂದರೆ, ದ ರೊಟೇಷನ್ ಡ್ಯೂ ಟು ಒನ್ ಐಸೋಮರ್ ವಿಲ್ ಬಿ ಕ್ಯಾನ್ಸಲ್ಡ್ ಬೈ ದ ರೊಟೇಷನ್ ಡ್ಯೂ ಟು ಅದರ್ ಐಸೋಮರ್. ಒಂದು ಡೆಕ್ಸ್ಟ್ರೋ ಇರುತ್ತೆ, ಇನ್ನೊಂದು ಲೀವ್ ಇರುತ್ತೆ. ಡೆಕ್ಸ್ಟ್ರೋಯಿಂದ ಆಗ್ತಿರುವಂಥ ರೊಟೇಷನ್ನ ಲೀವ್ ಏನು ಮಾಡುತ್ತೆ, ಕ್ಯಾನ್ಸಲ್ ಮಾಡುತ್ತೆ, ವಾಪಸ್ ಅದೇ ಡೈರೆಕ್ಷನಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿ. ಅದರಿಂದ ಇಷ್ಟು ಬರೆದ್ರೆ ಸಾಕೊಂಡ್ರಪ್ಪ. ಡೆಫಿನೇಷನ್ ಒಳ್ಳೆ ಇದೆ, ನೋಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಸೊ ಡೆಫಿನೇಷನ್ ನೋಡ್ಕೊಳ್ಳಿ, ಅರ್ಥ ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮಗೆ ಆರ್ಗ್ಯಾನಿಕ್ ಪಾರ್ಟೇ ಈಸಿ ಇರುತ್ತೆ. ಬಟ್ ಏನು ಅಂದರೆ ನೀವು ಸ್ವಲ್ಪ ನೇಮಿಂಗ್ ರಿಯಾಕ್ಷನ್ಸು, ಮೆಕ್ಯಾನಿಸಮ್ 6 ಮೆಕ್ಯಾನಿಸಮ್ ಇದೆ. ಮತ್ತು ನಾನು ಕೊಟ್ಟರೆ ಎಲ್ಲ ನೇಮಿಂಗ್ ರಿಯಾಕ್ಷನ್ಸ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. 100% ನೀವು ಆನ್ಸರ್ ಮಾಡ್ಬೋದು. ಓಕೆನಾ? ಬಟ್ ಒಂದೊಂದು ಡೆಫಿನೇಷನ್ಸ್ಗಳು ಬರ್ತವೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಎಕ್ಸ್ಟ್ರಾ. ಓಕೆನಾ? ಅದರ್ವೈಸ್ ಮೋಸ್ಟ್ ಆಫ್ ದ ಕ್ವಶನ್ ಆನ್ಸರ್ ಮಾಡ್ಬೋದು ನೀವು. ಬೇಕಾದ್ರೆ ನೋಡಿ, ಈಗ ನಾನು ನೇಮಿಂಗ್ ರಿಯಾಕ್ಷನ್ಸು ಫಾರ್ ಎಕ್ಸಾಂಪಲ್ ಈಗ ಮೆಕ್ಯಾನಿಸಮ್ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ, ಅದರಲ್ಲೂ ಒಂದು ಮೆಕ್ಯಾನಿಸಮ್ ಇದೆ. ಅದಾದಮೇಲೆ ನೇಮಿಂಗ್ ರಿಯಾಕ್ಷನ್ ಹೇಳ್ಕೊಟ್ಟಿದೆ. ಆ ನೇಮಿಂಗ್ ರಿಯಾಕ್ಷನಲ್ಲಿ ನೋಡಿ, ಒಂದು ಕೋಲ್ ಬೇಸ್ ಬಂತು, ಫಿಂಕಲ್ಸ್ಟನ್ ಎರಡನೇದು ಬಂತು, ಮುಂದೆನೂ ಬರ್ತಾ ಹೋಗ್ತವೆ. ನೋಡ್ಕೊಳ್ಳಿ, ಒಟ್ಟಿಗೆ ಹೇಳ್ತೀನಿ ಲಾಸ್ಟಿಗೆ ನಿಮಗೆ ಯಾವುದೆಲ್ಲ ನಾನು ವೀಡಿಯೋದಲ್ಲಿ ಮಾಡಿರೋ ನೇಮಿಂಗ್ ರಿಯಾಕ್ಷನ್ನು ರಿಪೀಟ್ ಆಯಿತು ಅಂತ. ಓಕೆನಾ? 38 ಕ್ವಶನ್ಗೆ ಹೋಗೋಣ. ವಿಚ್ ಟೈಪ್ ಆಫ್ ಅಮೈನ್ ಆನ್ಸರ್ಸ್ ಫಾರ್ ಕಾರ್ಬಲಮೈನ್ ರಿಯಾಕ್ಷನ್? ಎಕ್ಸ್ಪ್ಲೈನ್ ದಿಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಹೇಗೆ ನಾನು ಒನ್ ಮೋರ್ ನೇಮಿಂಗ್ ರಿಯಾಕ್ಷನ್, ಇದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ವೀಡಿಯೋದಲ್ಲಿ. ಆಲ್ ನೇಮಿಂಗ್ ರಿಯಾಕ್ಷನ್ಸ್ ಅನ್ನೋ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವೀಡಿಯೋದಲ್ಲಿ. ಕಾರ್ಬಲಮೈನ್ ರಿಯಾಕ್ಷನ್ ಆನ್ಸರ್ ಮಾಡೋದು ಓನ್ಲಿ ಪ್ರೈಮರಿ ಅಮೈನ್ಸ್. ಯಾರಪ್ಪ ಆನ್ಸರ್ ಮಾಡೋದು? ಪ್ರೈಮರಿ ಅಮೈನ್ಸ್. ಅದು ಆಲಿಫ್ಯಾಟಿಕ್ ಆದರೂ ಆಗಿರ್ಬೋದು, ಆ್ಯರೋಮ್ಯಾಟಿಕ್ ಆದರೂ ಆಗಿರ್ಬೋದು, ಪ್ರೈಮರಿನೇ ಆಗಿರಬೇಕು. ಪ್ರೈಮರಿ ಅಂದರೆ RNH2 ಆಗಿರಬೇಕು, ಅಥವಾ ARNH2 ಆಗಿರಬೇಕು. AR ಅಂದರೆ ಬೆನ್ಸಿನ್ ರಿಂಗ್ ಅಷ್ಟೇ, ಬಟ್ NH2 ಫಾರ್ಮಲ್ಲಿ ಇರಬೇಕು. ಅವ್ರು ಆನ್ಸರ್ ಮಾಡ್ತಾರೆ, ಅದಕ್ಕೆ 1 ಮಾರ್ಕ್. ಪ್ರೈಮರಿ ಅಮೈನ್ಸ್ ಅಂತ ಬರೆಯೋದಕ್ಕೆ 1 ಮಾರ್ಕ್ ಅಷ್ಟೇ ಬರೀಬೇಕಾಗಿರೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್ಲೇ ಕೊಡಬೇಕು. ಅದಕ್ಕೆ ನೀವೇನು ಮಾಡಿ, ನಾನು CH3 ತೊಗೋತೀನಿ, NH2. ಓಕೆನಾ? ಇದಕ್ಕೇನು ಮಾಡಬೇಕು ನಾವು? ಕ್ಲೋರೋಫಾರ್ಮ್ ಹಾಕಬೇಕು ಪ್ಲಸ್ ಆಲ್ಕೋಹಾಲಿಕ್ KOH ಹಾಕಬೇಕು. ವಿಡಿಯೋದಲ್ಲೂ ಹೇಳ್ಕೊಟ್ಟಿದ್ದೀನಿ. ಅವಾಗ ಏನಾಗುತ್ತೆ ಅಂದರೆ CH3NH2 ಇರೋದೇನಾಗುತ್ತೆ ನಿಮಗೆ, CH3NC ಐಸೋಸೈನೈಡ್ ಆಗುತ್ತೆ. ಓಕೆ, ಪ್ಲಸ್ KCl ಆಗುತ್ತೆ, ಪ್ಲಸ್ ವಾಟರ್ ಫಾರ್ಮ್ ಆಗುತ್ತೆ. ಓಕೆನಾ? ಈ ಥರ ರಿಯಾಕ್ಷನ್ ಬರೆಯೋದಕ್ಕೆ ನಿಮಗೆ ಇನ್ನೊಂದು 2 ಮಾರ್ಕ್ಸು. ಟೋಟಲಿ ಪ್ರೈಮರಿ ಅಮೈನ್ ಅಂತ ಬರೆಯೋದಕ್ಕೆ 1 ಮಾರ್ಕು, ರಿಯಾಕ್ಷನ್ ಬರೆಯೋದಕ್ಕೆ ನಿಮಗೆ 2 ಮಾರ್ಕ್. ಟೋಟಲಿ 3 ಮಾರ್ಕ್ಸ್ ಬರುತ್ತೆ. ಬೇಕಾದ್ರೆ ಬ್ಯಾಲೆನ್ಸ್ ಮಾಡ್ಬೋದು ನೀವು. CH3 ಇದೆ ಅಲ್ವಾ, Cl3 ಇರೋದ್ರಿಂದ 3 KCl ಹಾಕ್ಕೊಳ್ಳಿ. ಓಕೆನಾ? ಆವಾಗ 3 KOH ಆಗ್ತದೆ. ಆಕ್ಸಿಜನ್ ಎಷ್ಟಾಗುತ್ತೆ? 3 ಆಯಿತು. ಸೊ 3H2 ಆಗುತ್ತೆ. ಹೈಡ್ರೋಜನ್ನು 2 + 1 + 3 6. ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್ಡ್. ಅರ್ಥ ಆಯ್ತಪ್ಪ? ನೋಡಿ, ಇದು ವೀಡಿಯೋಯಿಂದ ರಿಪೀಟ್ ಆಗಿ ರಿಯಾಕ್ಷನ್ನು. ನೆಕ್ಸ್ಟ್ ಹೋಗೋಣ. ಇದನ್ನು ಬರ್ಕೊಳ್ಳಿ, ನಾನು ರಬ್ ಮಾಡ್ತೀನಿ. ಪಾಸ್ ಮಾಡ್ಕೊಂಡು ಅಲ್ಲಲ್ಲೇ ರಿಯಾಕ್ಷನ್ಸ್ನ ಬೇಕಾದ್ರೆ ಬರ್ಕೊಳ್ಳಿ. ನೆಕ್ಸ್ಟು ಎಗೇನ್ ಎಕ್ಸ್ ಆ್ಯಂಡ್ ವೈನ ಐಡೆಂಟಿಫೈ ಮಾಡಬೇಕಂತೆ. ಇದು C6H5NH2 ಅಂದರೆ ಬೆನ್ಸಿನ್ ರಿಂಗ್ ಮೇಲೆ NH2 ಅಂತ ಅನಿಲಿನ್ನು. ಇದಕ್ಕೇನೇನು ಆ್ಯಡ್ ಮಾಡಿದ್ದಾರೆ? NaNO2 + HCl. ಇದು ಡೈಅಜೋಟೈಸೇಷನ್ ರಿಯಾಕ್ಷನ್. ಏನು ಬರುತ್ತೆ ನಿಮಗೆ ಡೈಅಜೋಟೈಸೇಷನ್ ಮಾಡಿದಾಗ? C6H5N2Cl ಬರುತ್ತೆ. ಹೌದಾ? ಸ್ಯಾಂಡ್ ಮೇಯರ್ಸಲ್ಲೆಲ್ಲ ನಾವು ಸ್ಯಾಂಡ್ ಮೇಯರ್ಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಪ್ರಿಪೇರ್ ಮಾಡ್ಕೋತೀವಿ, ಹೌದಲ್ವಾ? C6H5N2Cl ಡೈಅಜೋಟೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಮಾಡಿದ್ದಾರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಏನೇನು ಚೇಂಜಸ್ ಆಗಿದೆ ನೋಡಿ. ಸೊ C6H5 ಹಾಗೆ ಇದೆ ಅಲ್ವಾ, ಈಸಿಯಾಗಿ ನೀವು ಇಲ್ಲೇ ಐಡೆಂಟಿಫೈ ಮಾಡ್ಬೋದು. C6H5 ಹಾಗೆ ಇದೆ, ಆಯಿತಾ? Cl ಇದೆ, N2 ಇದೆ, ಬಟ್ ಎಕ್ಸ್ಟ್ರಾ ಏನು ಬಂತು ನಿಮಗೆ ಇಲ್ಲಿ ನೋಡಿ, ಎಕ್ಸ್ಟ್ರಾ K ಮತ್ತು ಐ ತಾನೇ ಉಳ್ಕೊಂಡಿದ್ದು, ಅದನ್ನು ಬರೆದ್ರೆ ಆಯಿತು, KI. ಅವಾಗ ಎಕ್ಸ್ ಪ್ಲೇಸಲ್ಲಿ ಏನು ಬರೀಬೇಕು? C6H5N2Cl. ವೈ ಪ್ಲೇಸಲ್ಲಿ ಏನು ಬರೀಬೇಕು? KI. ಭಾಳ ಈಸಿಯಾಗಿ ಗೆಸ್ ಮಾಡ್ಬೋದು. ಇದು 2 ಮಾರ್ಕ್. ಅರ್ಥ ಆಯ್ತೇನ್ರು? ನೆಕ್ಸ್ಟು 39 ನೇಮಿಂಗ್ ರಿಯಾಕ್ಷನ್ಸ್. ಇವೆಲ್ಲ ನಾವು ಯಾವುದು ರಿಯಾಕ್ಷನ್ದು ನೇಮನ್ನು ಗೆಸ್ ಮಾಡಬೇಕಷ್ಟೇ, ವೆರಿ ಈಸಿ. ಹೈಡ್ರೋಜನ್ ಪೆಲಾಡಿಯಮ್, ಇದು ನಿಮ್ಮ 12th ಕೆಮಿಸ್ಟ್ರಿ ರಿಯೇಜೆಂಟ್ ಒಂದೇ ರಿಯಾಕ್ಷನ್ಗೆ ಇರೋದು. ಇದು ಹೈಡ್ರೋಜನ್ ಪೆಲಾಡಿಯಮ್ BaSO4 ಅಂದರೆ ರೋಸನ್ಮಂಡ್ ರಿಡಕ್ಷನ್ನು. ಇನ್ನು RCOCl ಅನೈಡ್ರಸ್, ಇದನ್ನು ನಾನು ಮಾಡಿಲ್ಲ ನಿಮಗೆ, ನೇಮಿಂಗ್ ರಿಯಾಕ್ಷನ್ಸಲ್ಲಿ ಹೇಳಿಲ್ಲ. ಇದೊಂದು ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಅಂತ ಕರಿತೀವಿ. ದಿಸ್ ಕಾಲ್ಡ್ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್. ಇದು ಈಸಿನೇ ಐಡೆಂಟಿಫೈ ಮಾಡೋದು. ಹೇಗೆ ಅಂದರೆ ಅನೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಇದೆ ಅಂದರೆ ಅದು 100% ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್ನೇ. ಅದರಲ್ಲಿ ಇದು ನೋಡ್ಕೋಬೇಕು. RCOCl ಇದ್ದರೆ ಅಸೈಲೇಷನ್ನು, ಕೆಲವು ಸಲ RCl ಇರುತ್ತೆ, ಆವಾಗ ಅದು ಫ್ರಿಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ಆಗುತ್ತೆ. ಬಟ್ ನಾವು ದಿಸ್ ಇಸ್ ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್. ನೆಕ್ಸ್ಟ್ ಜಿಂಕ್ ಮರ್ಕ್ಯೂರಿ ಅಮಾಲ್ಗಮ್ ಇದೆ.
ಆಕ್ಸಿಜನ್ ತೆಗೆದು 2 H ಹಾಕಿದ್ದೀರಾ, ನನ್ನ ನೇಮಿಂಗ್ ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಇದು ಕ್ಲೆಮೆನ್ಸನ್ ರಿಡಕ್ಷನ್. ನೋಡಿ ಈಸಿಯಾಗಿ ರಿಯೇಜೆಂಟ್ ನೋಡ್ಕೊಂಡು ನೀವು ಐಡೆಂಟಿಫೈ ಮಾಡ್ಬೋದು. ಓಕೆನಾ. ಇನ್ನು ಅಮಾಂಗ್ ಮೆಥನಾಲ್ ಆ್ಯಂಡ್ ಎಥನಾಲ್ ವಿಚ್ ಒನ್ ಅಂಡರ್ಗೋಸ್ ಕ್ಯಾನಿಸರೋಸ್ ರಿಯಾಕ್ಷನ್ ಆ್ಯಂಡ್ ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಓಕೆ, ಲಾಸ್ಟಿಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಎಷ್ಟು ರಿಯಾಕ್ಷನ್ಸು ನಾನು ಹೇಳ್ಕೊಟ್ಟಿರುವಂಥ ನೇಮಿಂಗ್ ರಿಯಾಕ್ಷನ್ ವಿಡಿಯೋದಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ. ಆಯಿತಾ. ಮೆಥನಾಲ್ ಫಾರ್ಮುಲಾ ಏನರಪ್ಪ, HCHO. ಓಕೆ. ಎಥನಾಲ್ ಫಾರ್ಮುಲಾ ಏನು, CH3CHO. ಅವ್ರು ಯಾವ ರಿಯಾಕ್ಷನ್ ಕೇಳ್ತಾರೆ, ಕ್ಯಾನಿಸರೋಸ್ ಆಗಬೇಕು ಅಂದರೆ ಆಲ್ಫಾ ಹೈಡ್ರೋಜನ್ ಇರಬಾರ್ದು. ಓಕೆನಾ. ಈಗ ಮೆಥನಾಲಲ್ಲಿ ನಿಮಗೆ ಫಂಕ್ಷನ್ ಗ್ರೂಪ್ ಇದೆ, ಆದರೆ ಆಲ್ಫಾ ಹೈಡ್ರೋಜನ್ ಇಲ್ಲ, ಅಂದರೆ ಕಾರ್ಬನ್ ಇದ್ದು ಅದಕ್ಕೆ ಅಟ್ಯಾಚ್ ಆಗಿರಬೇಕು. ಅದೇ ಎಥನಾಲಲ್ಲಿ ಇದು ಆಲ್ಫಾ ಕಾರ್ಬನ್, ಅದ್ರ ಜೊತೆಗೆ ಹೈಡ್ರೋಜನ್ ಇದೆ ಅಲ್ವಾ, ಅಂದರೆ ಇದರಲ್ಲಿ ಆಲ್ಫಾ ಹೈಡ್ರೋಜನ್ ಇದೆ, ಇದರಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲ ಅಂದಮೇಲೆ ಮೆಥನಾಲ್ ಇದೆಯಲ್ಲ, ಇದು ಕ್ಯಾನಿಸರೋಸ್ ರಿಯಾಕ್ಷನ್ ಆಗುತ್ತೆ. ನೀವು ಮೆಥನಾಲ್ ಅಂತ ಬರೆಯೋದಕ್ಕೆ 1 ಮಾರ್ಕು. ಗಿವ್ ರೀಸನ್ ಅಂದರೆ ಇಟ್ ಹ್ಯಾಸ್ ನೋ ಆಲ್ಫಾ ಹೈಡ್ರೋಜನ್ ಇಲ್ಲ, ಹಾಗಾಗಿ ಅದು ಕ್ಯಾನಿಸರೋಸ್ ರಿಯಾಕ್ಷನ್ನ ಆನ್ಸರ್ ಮಾಡುತ್ತೆ. ಕೆಲವು ಸಲ ಹಿಂಗೂ ಕೇಳ್ಬೋದು, ವಿಚ್ ಒನ್ ಡಸ್ ನಾಟ್ ಅಂಡರ್ಗೋ ಕ್ಯಾನಿಸರೋಸ್, ಗಿವ್ ರೀಸನ್. ಈಗ ಇವೆರಡರಲ್ಲಿ ಯಾವುದು ಕ್ಯಾನಿಸರೋಸ್ ಆಗಲ್ಲ, ಎಥನಾಲ್ ಆಗಲ್ಲ. ಯಾಕೆ ಎಥನಾಲ್ ಆಗಲ್ಲ ಅಂದರೆ ಅದರಲ್ಲಿ ಆಲ್ಫಾ ಹೈಡ್ರೋಜನ್ ಇದೆ. ಆಲ್ಫಾ ಹೈಡ್ರೋಜನ್ ಅಂದರೆ ಅರ್ಥ ಆಯ್ತೇನಪ್ಪ, ಫಂಕ್ಷನ್ ಗ್ರೂಪ್ ಪಕ್ಕದ ಕಾರ್ಬನ್ನ ಆಲ್ಫಾ ಅಂತೀವಿ, ಆಲ್ಫಾಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ನ ಆಲ್ಫಾ ಹೈಡ್ರೋಜನ್ ಅಂತೀವಿ. ಬಟ್ ಇದು ಮೆಥನಾಲಲ್ಲಿ ಫಂಕ್ಷನ್ ಗ್ರೂಪ್ ಇದೆ, ಅದ್ರ ಪಕ್ಕ ಕಾರ್ಬನ್ನೇ ಇಲ್ಲ, ಆವಾಗ ಹೈಡ್ರೋಜನನ್ನು ನಾವು ಆಲ್ಫಾ ಅಂತ ತೊಗೊಳಕ್ಕಾಗಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಲಾಸ್ಟ್ ಕ್ವಶನ್ನು ನೋಡಿ, ಈ ಥರ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳು ನಿಮಗೆ ಬರ್ತಾನೆ ಇರ್ತವೆ. ಪ್ರತಿ ಮಾಡಲ್ ಪೇಪರ್ಲು ಈ ಥರ ಒಂದು ಕ್ವಶನ್ ಇದೆ. ಸೊ 3 ಮಾಡಲ್ ಪೇಪರ್ ನೋಡ್ಕೊಳ್ಳಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ ತುಂಬಾ ಈಸಿ ಆಗ್ತದೆ, ತುಂಬ ಕಷ್ಟ ಏನಿಲ್ಲ. ಓಕೆನಾ. ಫಸ್ಟ್ ಒನ್ ನೋಡಿ, ದ ಕಾಂಪೌಂಡ್ ಎ ಹ್ಯಾಸ್ ಮಾಲಿಕ್ಯುಲರ್ ಫಾರ್ಮುಲಾ C7H8. ನೋಡಿ ಇದು ಭಾಳ ಈಸಿ. C7H8 ಅಂತ ಹೇಳಿದ್ರೆ ನೋಡಿ, 7 ಕಾರ್ಬನ್ 7 ಇದ್ದರೆ ಅಲ್ಕೇನ್ ಆದರೆ ಏನಾಗಬೇಕು ಯೋಚನೆ ಮಾಡಿ. ಅಲ್ಕೇನ್ ಆದರೆ ಎಷ್ಟು ಹೈಡ್ರೋಜನ್ ಇರಬೇಕು, 7 2 14 + 2 16 ಹೈಡ್ರೋಜನ್ ಇರಬೇಕು. ಅಲ್ಕೇನ್ ಆದರೆ 14 ಇರಬೇಕು. ಅಲ್ಕೈನ್ ಆದರೆ 7 2 14 - 2 12 ಇರಬೇಕು. 7 ಕಾರ್ಬನ್ ಇದೆ ಅಂದರೆ ಇಷ್ಟು ಹೈಡ್ರೋಜನ್ಸ್ ಇರಬೇಕು ಅಲ್ಕೇನ್ ಆದರೆ. ಬಟ್ ಅಲ್ಲಿ HO 8 ಮಾತ್ರ ಇದೆ. ಇದರ ಅರ್ಥ ನಿಮಗೆ ಐಡಿಯಾ ಸಿಗಬೇಕು. ಈ 3 ಇಲ್ಲ ನಿಮಗೆ, ಅಲ್ಕೇನೂ ಇಲ್ಲ, ಅಲ್ಕೀನೂ ಇಲ್ಲ, ಅಲ್ಕೈನೂ ಇಲ್ಲ, ಯಾಕೆಂದರೆ ಅಷ್ಟು ಹೈಡ್ರೋಜನ್ ಇಲ್ಲವೇ ಇಲ್ಲ, ಬರೀ 8 ಮಾತ್ರ ಇದೆ. ಆವಾಗ ಅದರ ಅರ್ಥ ಏನು, ನಿಮಗೆ ಬೆನ್ಝಿನ್ ಇದೆ ಅಂತ ಗೊತ್ತಾಗಬೇಕು. ಸರ್ ಬೆನ್ಝಿನಿಗೆ 6 ಅಲ್ವಾ ಸರ್ ಅಂತ. ಓಕೆ, ಒಂದು ಬೆನ್ಝಿನ್ ಫಸ್ಟ್ ಬರ್ಕೊಳ್ಳಿ. ಒಂದು ಬೆನ್ಝಿನ್ ಬರೋದ ತಕ್ಷಣ ಎಷ್ಟಾಯಿತು, 6 ಕಾರ್ಬನ್ ಆಯಿತು. ಆದರೆ ಇನ್ನೊಂದು ಕಾರ್ಬನ್ ಎಕ್ಸ್ಟ್ರಾ ಇದೆ ಅಲ್ವಾ, ಇನ್ನೊಂದು ಕಾರ್ಬನ್ ಸೇರಿಸಿ. ಈಗ ಹೈಡ್ರೋಜನ್ ಎಷ್ಟು ಉಳಿಯಿತು, ಇಲ್ಲೊಂದು ಹೈಡ್ರೋಜನ್ ಇರುತ್ತೆ, 1 2 3 4 5 ಹೈಡ್ರೋಜನ್ ಆಯಿತು. ಇಲ್ಲಿ ಇನ್ನೆಷ್ಟಿದೆ, 8 ಇದೆ, ಅಂದರೆ ಇನ್ನೂ 3 ಉಳಿತು. ಆದರೆ ಇಲ್ಲಿ ಕೊಡಿ, ಟಾಲಿನ್ ಆಯಿತು ಅಲ್ವಾ. ತುಂಬ ಈಸಿ ಇದು ಗೆಸ್ ಮಾಡೋದು. ಟಾಲಿನ್ ಆಯಿತಾ. ಈ ಟಾಲಿನ್ಗೆ ಏನು ಹಾಕಿದ್ದಾರೆ ನೆಕ್ಸ್ಟು, ಆಲ್ಕಲೈನ್ KMnO4. KMnO4 ಇಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ವಾ. ಅದೇನು ಮಾಡುತ್ತೆ, ಬೆನ್ಝಿನ್ ಮೇಲಿರೋ ಅಲ್ಕೈಲ್ ಗ್ರೂಪನ್ನು ಇಟ್ ವಿಲ್ ಕನ್ವರ್ಟ್ ಇಂಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, COOH ಆಯಿತು. ಆಯಿತಾ. ಇದೇನಿದು B, A ಟಾಲಿನ್ನು, B ಬೆನ್ಝೋಯಿಕ್ ಆ್ಯಸಿಡ್. ನೆಕ್ಸ್ಟು ದಿಸ್ ಕಾಂಪೌಂಡ್ B ಟರ್ನ್ಸ್, ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ ನೋಡಿ, B ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಅಂದರೆ ಬ್ಲೂ ಲಿಟ್ಮಸ್ ಟು ರೆಡ್ ಆಗೋದು ಯಾವುದು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ತಾನೆ. ಅಂದರೆ B ಕಾಂಪೌಂಡ್ ಏನಾಗಿರಬೇಕು, ಕಾರ್ಬಾಕ್ಸಿಲಿಕ್ ಆ್ಯಸಿಡೇ ಆಗಿರಬೇಕು. ಅದರಿಂದನೂ ಗೊತ್ತಾಗುತ್ತೆ ನಿಮಗೆ ಇಟ್ಸ್ ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ, ಅದೊಂದು ಹಿಂಟು. ನೆಕ್ಸ್ಟ್ ದ ಸೋಡಿಯಂ ಸಾಲ್ಟ್ ಆಫ್ ಕಾಂಪೌಂಡ್ B ಈಸ್ ಹೀಟೆಡ್ ವಿತ್ ರಿಯೇಜೆಂಟ್ X ಗಿವ್ಸ್ ಹೈಡ್ರೋಕಾರ್ಬನ್. ಅಂದರೆ ಇದನ್ನು ಹೈಡ್ರೋಕಾರ್ಬನ್ ಮಾಡಬೇಕು ಅಂದರೆ ವಾಪಸ್ಸು ಬೆನ್ಝಿನ್ ಮಾಡಬೇಕು. ಬೆನ್ಝಿನ್ ಮಾಡಬೇಕು ಅಂದರೆ ಈ COOH ಗ್ರೂಪನ್ನು ರಿಮೂವ್ ಮಾಡಬೇಕು. COH ಗ್ರೂಪನ್ನು ರಿಮೂವ್ ಮಾಡೋಕ್ಕೆ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ, ಡಿಕಾರ್ಬಾಕ್ಸಿಲೇಷನ್ ಅಲ್ವಾ. ಡಿಕಾರ್ಬಾಕ್ಸಿಲೇಷನ್ಗೆ ನಾವು ಯೂಸ್ ಮಾಡೋ ರಿಯೇಜೆಂಟ್ ಯಾವುದು, ಸೋಡಾ ಲೈಮ್ ಅಲ್ವೇನಪ್ಪ. ಸೋಡಾ ಲೈಮ್ ಫಾರ್ಮುಲಾ ಏನು, NaOH + CO ಮಿಕ್ಸ್ಚರ್ನ ನಾವು ಸೋಡಾ ಲೈಮ್ ಅಂತ ಕರಿತೀವಿ. ಹಾಗಿದ್ರೆ ಇಲ್ಲಿ A ಅಂತ ಬರೆಯೋದಕ್ಕೆ 1 ಮಾರ್ಕು, ಓಕೆ, B ಅಂತ ಬರೆಯೋದಕ್ಕೆ 1 ಮಾರ್ಕು, C ಕಾಂಪೌಂಡ್ ಐಡೆಂಟಿಫೈ ಮಾಡೋದಕ್ಕೆ 1 ಮಾರ್ಕು, ಟೋಟಲಿ 3 ಆಯಿತು ಅಲ್ವಾ. ಇನ್ 2 ಮಾರ್ಕ್ಸ್ ಏನು ಕೊಟ್ಟಿದ್ದಾರೆ, ಐಡೆಂಟಿಫೈ X ಆ್ಯಂಡ್ ಮೆನ್ಷನ್ ಇಟ್ಸ್ ರೋಲ್ ಅಂತ ಹೇಳ್ತಾ ಇದ್ದಾರೆ. X ಅಂದರೆ ಯಾವುದು, ಇಲ್ಲಿ ಸೋಡಾ ಲೈಮ್ ಅಂತ ಐಡೆಂಟಿಫೈ ಮಾಡೋದಕ್ಕೆ 1 ಮಾರ್ಕು, ಅದ್ರ ರೋಲ್ ಏನು, ಡಿಕಾರ್ಬಾಕ್ಸಿಲೇಷನ್ ಮಾಡುತ್ತೆ ಅನ್ನೋದಕ್ಕೆ 1 ಮಾರ್ಕ್, ಟೋಟಲಿ 5 ಮಾರ್ಕ್ಸ್. ನೋಡಿ AB ಬರೆಯೋದಕ್ಕೆ ABC, ಇದು C, 3 ಬರೆಯೋದಕ್ಕೆ 3 ಮಾರ್ಕ್ಸು, ಸೋಡಾ ಲೈಮ್ ಅಂತ ಬರೆಯೋದಕ್ಕೆ 1 ಮಾರ್ಕು, ಅದ್ರ ರೋಲ್ ಏನು ಮಾಡುತ್ತೆ, ಡಿಕಾರ್ಬಾಕ್ಸಿಲೇಟ್ ಮಾಡುತ್ತೆ, ಅದಕ್ಕೆ 1 ಮಾರ್ಕ್, ಟೋಟಲಿ 5 ಮಾರ್ಕ್ಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದಿಷ್ಟು ಮಾಡಲ್ ಪೇಪರ್ 1ನಲ್ಲಿರುವಂಥ
ಪಾರ್ಟ್ ಡಿ ಕ್ವಶನ್ಸು ನೀವೇನು ಕಷ್ಟ ಹೇಳ್ಕೊಡಿ ಅಂತಿದ್ರು ಅದ್ರದ್ದು. ಈಗ ನೋಡಿ, ನಾನು ನಿಮಗೆ 6 ಮೆಕ್ಯಾನಿಸಮನ್ನು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ, ಹೌದಲ್ವೇನ್ರಪ್ಪ. ಮತ್ತು 1 ಅವರು ಆಲ್ ಚಾಪ್ಟ್ರದ್ದು ಎಲ್ಲ ನೇಮಿಂಗ್ ರಿಯಾಕ್ಷನ್ಸ್ನೂ ಹಾಕಿದ್ದೀನಿ. ಈಗ ಅದರಿಂದ ಎಷ್ಟು ಕ್ವಶನ್ಸು ರಿಪೀಟ್ ಆಯಿತು, ಹಾವರ್ ಸ್ಟ್ರಕ್ಚರ್ಸು ಹಾಕಿದ್ದೀನಿ ನೋಡಿ. ಹಾವರ್ ಸ್ಟ್ರಕ್ಚರಿಂದ ಇಲ್ಲಿ 2 ಮಾರ್ಕ್ ಬರುತ್ತಾ, ಮೆಕ್ಯಾನಿಸಮಿಂದ 3 ಮಾರ್ಕ್ಸ್ ಸಿಗ್ತಾ, ಕೋಲ್ಬೇಸ್ ರಿಯಾಕ್ಷನ್ ಮಾಡಿದ್ದೀನಿ 2 ಮಾರ್ಕ್, ಫಿಂಕಲ್ಸ್ಟೈನ್ ಮಾಡಿದ್ದೀನಿ 3 ಮಾರ್ಕ್. ಓಕೆ, ಡೆಫಿನೇಷನ್ ಹೇಳೇ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳೋಣ, ನೇಮಿಂಗ್ ರಿಯಾಕ್ಷನ್ ಮಾತ್ರ ಮಾತಾಡ್ತೀನಿ. ಕಾರ್ಬಲಮನ್ ರಿಯಾಕ್ಷನ್ ಹೇಳ್ಕೊಟ್ಟಿದ್ದೀನಿ 3 ಮಾರ್ಕ್, ಡೈಅಜೋಟೈಸೇಷನ್ ಹೇಳ್ಕೊಟ್ಟಿದ್ದೀನಿ 2 ಮಾರ್ಕ್, ಮತ್ತು ಈ 3 ನೇಮಿಂಗ್ ರಿಯಾಕ್ಷನ್ ಹೇಳ್ಕೊಟ್ಟಿದ್ದೀನಿ 3 ಮಾರ್ಕ್ ಅಲ್ವಾ. ಇಲ್ಲಿ ಡಿಕಾರ್ಬಾಕ್ಸಿಲೇಷನು ಕೂಡ ಹೇಳ್ಕೊಟ್ಟಿದ್ದೀನಿ ನಾನು, ಡಿಕಾರ್ಬಾಕ್ಸಿಲೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಅಲ್ಲಿಂದ 2 ಮಾರ್ಕ್ ಆದರೂ ಬರುತ್ತೆ ನಿಮಗೆ. ಅಂದರೆ ನಾನು ಮಾಡಿರೋ ಅಟ್ಲೀಸ್ಟ್ ಆ ವಿಡಿಯೋಯಿಂದ ನಿಮಗೆ ಇಷ್ಟು ಕ್ವಶನ್ಸನ್ನ ನೀವು ಆನ್ಸರ್ ಮಾಡ್ಬೋದು ಈಸಿಯಾಗಿ. ಅರ್ಥ ಆಯ್ತೇನಪ್ಪ. ಸೊ ಇನ್ನೂ 2 ಮಾಡಲ್ ಪೇಪರ್ ಇದ್ದಾವೆ, ಅದರದ್ದು ಕ್ವಶನ್ಸನ್ನ ಸಾಲ್ವ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಚಾನಲಲ್ಲಿ. ನೀವು ನೋಡಿ ಆದಷ್ಟು ಎಕ್ಸಾಮನ್ನು ಚೆನ್ನಾಗಿ ಮಾಡಿ, ಹೆದರಬೇಡಿ. ಅರ್ಥ ಆಯ್ತೇನಪ್ಪ. ಚೆನ್ನಾಗಿ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಪ್ಪ. ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.